ಹಾರ್ಕೂಡ ವಾಹಿನಿಗೆ ಸ್ವಾಗತ. ದಿನಾಂಕ 17/8/2021 ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಸಂಸ್ಥಾನ ಹಿರೇಮಠದಲ್ಲಿ ಹಮ್ಮಿಕೊಳ್ಳಲಾದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ವಿಶ್ವಾಸ್ ಮತ್ತು ಗ್ರಾಮ ಆರೋಗ್ಯ ನೈರ್ಮಲ್ಯ ಮತ್ತು ಪೌಷ್ಟಿಕ ಸಮಿತಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದ ವಿಶ್ವಾಸ್ ಮತ್ತು VHSSC ತರಬೇತಿ ಕಾರ್ಯಾಗಾರ ಜರುಗಿತು. ಕಾರ್ಯಾಗಾರವನ್ನು ನಾವು ಇಂದು ಈ ಒಂದು ಹರ್ಕೂಡ್ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಯಾಕಂದರೆ ನಾವು ಮೊದಲನೇದಾಗಿ ಇಡೀ ಜಿಲ್ಲೆಯಲ್ಲಿ ನಾವು VHSSC ಸದಸ್ಯರಿಗೆ ತರಬೇತಿಯನ್ನು ನೀಡಲಾಗಿದೆ. ಆದರೆ ನಾವು ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ಒಂದು ಸುಕ್ಷೇತ್ರ ಹರ್ಕೂಡ್ನಿಂದನೇ ಇದು ಪ್ರಾರಂಭವಾಗಬೇಕು ಮತ್ತು ಹರ್ಕೂಡ್ ಶ್ರೀಗಳ ಒಂದು ಆಶೀರ್ವಾದದ ಮೂಲಕ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕೆಂದು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಉದ್ಘಾಟಕರಾಗಿ ಆಗಮಿಸಿದಂಥ ಹರ್ಕೂಡ್ ಶ್ರೀ ಅವರಿಗೆ ನಾವು ನಮ್ಮ ಆರೋಗ್ಯ ಇಲಾಖೆಯ ವತಿಯಿಂದ ಹೃತ್ಪೂರ್ವಕವಾದ ಒಂದು ಸುಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ವಿಷ್ಣುಕಾಂತ್ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತೇವೆ. ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹರ್ಕೂಡು ಆಡಳಿತ ವೈದ್ಯಾಧಿಕಾರಿಗಳಾದಂಥ ಸರ್ ಅವರಿಗೆ ಸಹ ನಾವು ಸುಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ನಮ್ಮ ಒಂದು ಈ ಒಂದು VHSNCಯ ಮುಖ್ಯ ಕಾರ್ಯನಿರ್ವಾಹಕರು ಅಂದರೆ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರಾದಂಥ ಶಿವಶಂಕರ್ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತೇವೆ ಮತ್ತು ಲೋಕೇಶ್ ಸರ್ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತೇವೆ. ನಮ್ಮ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸೀನಿಯರ್ ಸರ್ ಆದಂಥ ಭೀಮರಾವ್ ನಾಟಿಕರ್ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತೇವೆ. PK ಹಿರೇಮಠ್ ಸರ್ ಅವರಿಗೂ, PDS ಸರ್ ಅವರಿಗೂ, ಸಿದ್ದರಾಮಪ್ಪ ಗುದ್ದಿಗೆ ಅವರಿಗೆ ಸರ್ ಅವರಿಗೂ ಸಹ ಇಲ್ಲಿ ವೇದಿಕೆ ಮೇಲೆ ಅಲಂಕೃತರಾಗಿರ್ತಕ್ಕಂಥ ಎಲ್ಲರಿಗೆ ಸಹ ನಮ್ಮ ಆರೋಗ್ಯ ಇಲಾಖೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ ಕೋರುತ್ತೇವೆ. ಅದೇ ರೀತಿಯಿಂದ ಅನೇಕ ಒಂದು ಗ್ರಾಮಗಳಿಂದ ಅಧ್ಯಕ್ಷರು ಹಾಗೂ ಎಲ್ಲ ಆಶಾ ಕಾರ್ಯಕರ್ತೆಯರು ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೋರುತ್ತೇವೆ. ಕಾರ್ತಿಕೇಯ ಸ್ವಾಮಿ ಯಲಗುಂಡಿಯವರು ಅವರಿಂದ ಪ್ರಾರ್ಥನೆ ಗೀತೆ ನಡೆಸಿಕೊಡ್ಬೇಕಾಗಿ ಕೇಳ್ಕೊಡ್ತೀವಿ. ಬಸವನ ನೆನೆಯೋದೆ ಭಕ್ತಿಯ ಪಥವು ಕಲ್ಯಾಣ, ಬಸವನ ನೆನೆಯೋದೆ ಭಕ್ತಿಯ ಪಥವು, ಬಸವನ ನೆನೆಯೋದೆ ಮುಕ್ತಿಯ ಪಥವು, ಬಸವನ ನೆನೆಯೋದೆ ಮುಕ್ತಿಯ ಪಥವು, ಬಸವನ ನೆನೆಯೋದೆ ಭಕ್ತಿಯ ಪಥವು ಕಲ್ಯಾಣ, ಬಸವನ ನೆನೆಯೋದೆ ಭಕ್ತಿಯ ಪಥವು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದ ವಿಶ್ವಾಸ್ ಮತ್ತು VHSSC ತರಬೇತಿ ಕಾರ್ಯಾಗಾರವನ್ನು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಉದ್ಘಾಟಿಸಿದರು. ಡಾಕ್ಟರ್ ವಿಷ್ಣುಕಾಂತ್ ವೈದ್ಯಾಧಿಕಾರಿಗಳು ಕಲ್ಕೋರ, ಡಾಕ್ಟರ್ ಸತ್ಯಕ್ಕ ಕರ್ಸೆ ವಿಸ್ತೀರ್ಣ ಕೇಂದ್ರ ವೈದ್ಯಾಧಿಕಾರಿಗಳು, ಶ್ರೀಮತಿ ಸಾವಿತ್ರಿ BHEO ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಚಳಂ, ಶ್ರೀ ಲೋಕೇಶ್ ಜಿಲ್ಲಾ ಮೇಲ್ವಿಚಾರಕರು, ಶ್ರೀಮತಿ ಗೀತಾ ಆಶಾ ಮೇಲ್ವಿಚಾರಕರು, ಶ್ರೀ ಭೀಮರಾವ್ ನಾಟೇಕರ್ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾರ್ಕೂಡ, ಶ್ರೀ ವಿಷ್ಣುಕಾಂತ್ ರೆಡ್ಡಿ PDO ಹಾರ್ಕೂಡ, ಶ್ರೀ ಸಿದ್ದರಾಮಪ್ಪ ಗುದ್ದಿ ಹಾರ್ಕೂಡ ಮಾಜಿ APMC ಅಧ್ಯಕ್ಷರು ಬಸವ ಕಲ್ಯಾಣ, ಶ್ರೀ PK ಹಿರೇಮಠ್ ಹಾರ್ಕೂಡ, ಶ್ರೀ ಕಾಶಿನಾಥ್ ರೆಡ್ಡಿ ಹುಮ್ನಾಬಾದ್, ಶ್ರೀ ವೆಂಕಟ್ ಪಾಟೀಲ್ ಹತ್ಯಾಳ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸಂಸ್ಥಾನ ಹಿರೇಮಠದ ವತಿಯಿಂದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸತ್ಕರಿಸಿ ಆಶೀರ್ವದಿಸಿದರು.
ಭಾವೈಕ್ಯತೆ ಮಠ ಎಲ್ಲ ಜಾತಿ ಧರ್ಮದವರಿಗೆ ಒಂದೇ ರೀತಿ ಕಾಣ್ತಕ್ಕಂಥ ಮಠ ಅದು ಹಾರ್ಕೋಡ್ ಮಠ. ಈಗ ಶ್ರೀಗಳು ಮುಸ್ಲಿಂ ಸಮಾಜ ಮುಖಂಡರಿಗೆ ಶ್ರೀ ಶಿವಶಂಕರ್ ಸರ್ ಅವರು ಮಾತಾಡಬೇಕಾಗಿ ತಮ್ಮಲ್ಲಿ ನಾವು ವಿನಂತಿ ಪೂರ್ವಕವಾಗಿ ಕೇಳ್ತೀವಿ. ನಮ್ಮದೊಂದು ಆಶೆ ಐತ್ರಿ, ಗ್ರಾಮ ಆರೋಗ್ಯ ನೈರ್ಮಲ್ಯ ಪೌಷ್ಟಿಕ ಸಮಿತಿ ರಚನೆ ಆದಮೇಲೆ ಇದು 2005ರಲ್ಲೇ ಇದಾಯಿತು. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮಗಳಲ್ಲಿ ಗ್ರಾಮ ಆರೋಗ್ಯ ನೈರ್ಮಲ್ಯ ಪೌಷ್ಟಿಕ ಸಮಿತಿ ಇದು ಒಂದು ಮುಖ್ಯವಾದ ಕಾರ್ಯಕ್ರಮವಾಗಿತ್ತು. ಈ ಕಾರ್ಯಕ್ರಮದ ಮೊದಲನೇ ತರಬೇತಿ ನಮಗೆ ಹಾರ್ಕೋಡದಲ್ಲಿ ಅಪ್ಪರ್ ಕೈಯಲ್ಲಿ ಇನಾಗ್ರೇಷನ್ ಮಾಡಿಸಿ ನಮ್ಮ ಕಾರ್ಯಕ್ರಮ ಮಾಡಬೇಕಂತಿತ್ತು. ಅದು ನಮ್ಗೆ ಆಶೆ ಈಡೇರಿದೆ. ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಮೊದಲಾಗಿ ವಿಷ್ಣುಕಾಂತ್ ಸರ್ ಅವರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಗ್ರಾಮ ಆರೋಗ್ಯ ನೈರ್ಮಲ್ಯ ಪೌಷ್ಟಿಕ ಸಮಿತಿ ಅಂತಂದರೆ ಗ್ರಾಮದಲ್ಲಿ ಯಾವುದೇ ರೀತಿಯ ಫಸ್ಟ್ ನಮ್ಮದು ಸಮಸ್ಯೆ, ನಮ್ಮದು ಆರೋಗ್ಯ ಕಾರ್ಯಕ್ರಮಗಳು ಸಮುದಾಯದ ಮುಟ್ಟಿಸ್ಬೇಕಂದ್ರೆ ನಮ್ಮದು ಆಶಾ ಕಾರ್ಯಕರ್ತರು ಮೇನ್ ರೋಲ್ ಇರ್ತದೆ ರೀ. ಅದಕ್ಕೆ ಎಲ್ಲ ಗ್ರಾಮದಾಗ ಪ್ರತಿಯೊಂದು ನೈರ್ಮಲ್ಯ ಇರ್ಬೋದು, ಸ್ವಚ್ಛತೆ ರೀ, ಕುಡಿಯುವ ನೀರು ಮತ್ತು ಆರೋಗ್ಯ ಕುರಿತು ಅದಕ್ಕೆ ಅವರಿಗೆ ಸಪೋರ್ಟಿವ್ ಆಗಿ ಈ ಒಂದು ಸಮಿತಿಗೆ ಸಹಾಯ ಆಗ್ಬೇಕಂದ್ರೆ ನಮ್ಮದು ಗ್ರಾಮ ಪಂಚಾಯತ್ ಮೆಂಬರಿಗೆ ನಾವು ಒಂದು ಈ ಸಮಿತಿ ಅಧ್ಯಕ್ಷರು ಮಾಡಿರ್ತೀವಿ. ಅದಕ್ಕೆ ಪ್ರತಿಯೊಂದು ಊರಿನಲ್ಲಿ ಯಾವುದೇ ಸಮಸ್ಯೆ ಇರಲಿಕ್ಕೆ ಆರೋಗ್ಯ ಕುರಿತು ನೈರ್ಮಲ್ಯ, ಅಂಗನವಾಡಿ, ಸ್ಯಾಮ್ ಚಿಲ್ಡ್ರನು, ಇಮ್ಯುನೈಜೇಷನು. ಈಗ ಇಮ್ಯುನೈಜೇಷನ್ ಅಂದ್ರೆ ನಾವು ಗರ್ಭಿಣಿಯರಿಗೆ ಕೊಡ್ತೇವೆ, ಮೊದಲು TT ಕೊಡ್ತೇವೆ, TD 1, 2 ಕೊಡ್ತೇವೆ. ಅದೇ ರೀತಿಯಾಗಿ ಮಕ್ಕಳಿಗೆ BCG, ಹೆಪ್ಟೈಟಿಸ್ B, ಅದೇ ರೀತಿಯಾಗಿ ನಾವು 1.5 ತಿಂಗಳ ಪೆಂಟ ಇವೆಲ್ಲ ಕೊಡ್ತೇವೆ ರೀ. 2.5 ತಿಂಗಳ ಪೆಂಟ, OPV, IPV. ಈಗ ಒಂದೊಂದು ಹೊಸ ವ್ಯಾಕ್ಸಿನ್ ಲಾಂಚ್ ಆಗಿದೆ ರೀ, TCV ಅಂಥೇಳಿ. ಇದು ಭೀ 1.5 ತಿಂಗಳಿಗೆ, 2.5 ತಿಂಗಳು, 3.5 ಕೊಡ್ತೇವೆ. ಮತ್ತು 9 ತಿಂಗಳಿಗೆ MR, ದಡಾರ ಮತ್ತು ರುಬೆಲ್ಲ. ಅದೇ ರೀತಿ ಈ ರೀತಿ ಪ್ರತಿಯೊಂದು ಕಾರ್ಯಕ್ರಮಗಳು ತಳಮಟ್ಟಕ್ಕೆ ಮುಟ್ಟಬೇಕಾದ್ರೆ ನಮ್ದೆಲ್ಲ ರೂಲ್ ಇರ್ತದೆ. ಅದಕ್ಕೆ ಈ ಉದ್ದೇಶ ಏನಂದ್ರೆ ಕಮಿಟಿಯಲ್ಲಿ 15 ಜನ ಇರ್ತಾರೆ. 15 ಜನ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ವಾಟರ್ ಮ್ಯಾನ್ ರೀ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಶಾಲಾ ಶಿಕ್ಷಕಿಯರು, ಬಾಲ ವಿಕಾಸ ಸಮಿತಿಯವರು. ಅದೇ ರೀತಿಯಾಗಿ ಈ ಒಂದು ಸಭೆಯು ಪ್ರತಿ ಸೋಮವಾರ ಸಭೆ ಮಾಡ್ಬೇಕಂತ ಇರ್ತಾರೆ. ಪಂಚಾಯತ್ ಆರ್ ಅಂಗನವಾಡಿ ನಮ್ಮದು ಸಬ್ ಸೆಂಟರ್ ಬಿಲ್ಡಿಂಗಲ್ಲಿ ಪ್ರತಿಯೊಂದು ಸಭೆ ಮಾಡಿ ಇದಕ್ಕೆ ನಮ್ಮದು ಸರ್ಕಾರದಿಂದ ಒಂದು 10 ಲಕ್ಷ ದುಡ್ಡು ಭೀ ಬರ್ತದೆ ರೀ. ಇದು ಪ್ರತಿಯೊಂದು ಸಭೆ ಡಿಸ್ಕಸ್ ಮಾಡಿ ಯಾರೇ ಗರ್ಭಿಣಿಯರಿಗೆ ತೊಂದರೆ ಇತ್ತು ಹೋಗ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಇರ್ತದೆ ರೀ. ಮತ್ತು ಮಕ್ಕಳಿಗೆ ಸಲುವಾಗಿ ಒಂದು ಎಲ್ಲ ಕಾರ್ಯಕ್ರಮ. ಮತ್ತು ಈಗ ನಾವು ಅದು ಅಲ್ಲದೆ ವಿಶ್ವಾಸ ಆಂದೋಲನ ಅಂತ ಮಾಡ್ತೀವಿ ರೀ. 11 ತಿಂಗಳು 11 ಕಾರ್ಯಕ್ರಮ. ಈಗ ಈ ಆಗಸ್ಟಲ್ಲಿ ಕೈ ತೊಳೆಯುವ ದಿನ ಅಂತ ಮಾಡ್ತೇವೆ ರೀ. ಅದಕ್ಕೆ ಪ್ರತಿಯೊಂದು ಕಾರ್ಯಕ್ರಮವು ನಮ್ಮ ಗ್ರಾಮ ಆರೋಗ್ಯ ನೈರ್ಮಲ್ಯ ಪೌಷ್ಟಿಕ ಸಮಿತಿಯಿಂದ ಆದರೆ ಒಂದು ಜಾರಿ ಆಗ್ತಾವಂತ ಹೇಳಿ ಇದು ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ. ನಮ್ಮ ಸುಕ್ಷೇತ್ರ ಹಾರ್ಕೋಡದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಕೆಲಸ ನಿರ್ವಹಿಸುವ ಡಾಕ್ಟರ್ ಚನ್ನವೀರ್ ಅವರು ಕರ್ಜೆ ಸರ್ ಅವರು ಎರಡು ಮಾತಾಡಬೇಕಾಗಿತ್ತು. ತಮ್ಮಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದು VHSNC ಅಂತ ಹೇಳ್ತೀವಿ. VHSNC ವಿಲೇಜ್ ಹೆಲ್ತ್ ಸ್ಯಾನಿಟೇಷನ್ ಆ್ಯಂಡ್ ನ್ಯೂಟ್ರಿಷನ್ ಕಮಿಟಿ ಅಂತ ಮಾಡ್ತೀವಿ. ಇವತ್ತಿನ ಪ್ರೋಗ್ರಾಮ್ ಎಜೆಂಡಾನೇ ಅದು. ವಿಲೇಜ್ ಪ್ರತಿಯೊಂದು ಹಳ್ಳಿಗಳಿಗೆ ಆಶಾ ಕಾರ್ಯಕರ್ತೆ ಇರ್ತಾರೆ, ಅದಕ್ಕೆ ಅಂಗನವಾಡಿ ಕಾರ್ಯಕರ್ತೆ ಇರ್ತಾರೆ. ಅವ್ರ ಮೇನ್ ಮೋಟಿವ್ ಏನಿರ್ತದೆ ಅಂತಂದ್ರೆ ನೈರ್ಮಲ್ಯತೆ ಅಂದರೆ ಸ್ವಚ್ಛವಾಗಿಟ್ಕೊಳ್ಳೋದು. ನಮ್ಮ ಗ್ರಾಮಗಳದು, ನಮ್ಮ ಮನೆ ಸುತ್ತಮುತ್ತ ಎಲ್ಲವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಹಾಗೂ ನ್ಯೂಟ್ರಿಷನ್ ಅಂದರೆ ನಮ್ಮ ಪೌಷ್ಟಿಕಾಂಶದ ಮೋಸ್ಟ್ ಇಂಪಾರ್ಟೆಂಟ್. ನಾವು ಯಾರಿಗೆ ಜಾಸ್ತಿ ಒತ್ತು ಕೊಡ್ತೀವಿ? ಒಂದು ಪ್ರೆಗ್ನೆಂಟ್ ವುಮೆನ್, ಗರ್ಭಿಣಿ ತಾಯಿಗೆ ಪೌಷ್ಟಿಕಾಂಶ ಭಾಳ ಇಂಪಾರ್ಟೆಂಟ್. ಹಾಗೂ 18ರಿಂದ 45 ನಾವು ಹೇಳ್ತೀವಲ್ಲ, ಇನ್ನು ವಯಸ್ಸಾಗುವ ಹೆಣ್ಣುಮಕ್ಕಳು ಮತ್ತು ಇನ್ನು ಚಿಕ್ಕ ಮಕ್ಕಳು ಅಂದರೆ ಯಾರು? ಈಗ ಒಂದು ಹುಟ್ಟಿದ ಮಗು ಇರುತ್ತೆ, ಅದು 5 ವರ್ಷದ ತನಕ, ಅಲ್ಲಿ ತನಕ ಪೌಷ್ಟಿಕಾಂಶ ಸರಿಯಾಗಿ ಸಿಕ್ತು ಅಂದರೆ ಮುಂದೆ ಯಾವುದೇ ರೋಗ ರುಜಿನ ಬರಲ್ಲ. ಈಗಾಗಲೇ ನಾವು ಪೌಷ್ಟಿಕಾಂಶದ ಕೊರತೆಯಿಂದ ಕ್ವಾಶಿಯೋರ್ಕರ್, ಮರಾಸ್ಪಸ್ ಅಂತೆಲ್ಲ ಡಿಸೀಸಸ್ ಇದಾವೆ.
ಪ್ರೋಟೀನ್ ಕಡಿಮೆ ತಿಂದರೆ ಕ್ಯಾಲೋರಿ ಕಡಿಮೆ ತಿಂದರೆ ಬರ್ತವೆಲ್ಲ. ಸೊ ಹೀಗಾಗಿ ಇದರ ಬಗ್ಗೆ ಹೇಳ್ಕೊಡೋದು ನಮ್ಮ ಆಶಾ ಕಾರ್ಯಕರ್ತರ ಕೆಲಸ, ನಮ್ಮ ಅಂಗನವಾಡಿ ಕಾರ್ಯಕರ್ತರು. ಹೀಗಾಗಿ ನೀವು ನೋಡ್ರಿಲ್ಲ, ಎಲ್ಲ ಅಂಗನವಾಡಿಯಲ್ಲಿ ತತ್ತಿ ಕೊಡ್ತಾರೆ. ತತ್ತಿಗೆ ನಾವು ತತ್ತಿ ಕೊಡ್ತದ, ಕಾಳು ಕೊಡ್ತದ, ಬೆಲ್ಲ, ಶೇಂಗಾ ಎಲ್ಲ ಕೊಡ್ತದೆ. ಇದು ಏನು ಎಲ್ಲ ಎಲ್ಲ ಪ್ರೋಟೀನನ್ನು ಗರ್ಭಿಣಿಯರಿಗೆ ಮಕ್ಕಳಿಗೆ ಕೊಡಬೇಕು, ಹಾಲು ಕೊಡಬೇಕು. ಅದರಿಂದ ಸರಿಯಾಗಿ ಊಟ ಮಾಡಿ ಮಕ್ಕಳು ಸರಿ ಬೆಳೀಲಿ ಅಂತ ಈ ರೀತಿ ಎಲ್ಲ ಸರ್ಕಾರದಿಂದ ಕೊಡ್ತಾ ಇರ್ತದೆ. ಒಂದು ಮಾತು ಹೇಳಿದ್ರೆ ಅಪ್ಪಾಜಿ ಹ್ಞೂ ಅಂದ್ರೆ ಯಾವ ಸ್ವಾಮೀಜಿಗಳು ಇವತ್ತು ನಾಳೆ ಇಷ್ಟು ಜಲ್ದಿ ಸಿಗಲ್ಲ. ನಮ್ಮ ಪುಣ್ಯ ಅದು ನಮ್ಮ ಸ್ವಲ್ಪ ಹುಟ್ಟಿಂದನೇ ನಾವು ಮಠದಾಗೆ ಬೆಳೆದವು. ನಂದು ಏನದ ರಕ್ತ ಎಲ್ಲ ಮಠದೇ ಅದು, ಎಲ್ಲ ಅವ್ರ ಆಶೀರ್ವಾದ. ಎಲ್ಲ ನಾವು ಸುಮ್ಮನೆ ಧನ್ಯವಾದಗಳು ಹಾಕೋರಿ. ಇಷ್ಟು ಚಲೋ ಆಗ್ತದೆ ನಾವು ಅಂದ್ಕೊಂಡಿಲ್ಲ. ಎಲ್ಲ ಗಣ್ಯ ವ್ಯಕ್ತಿಗಳಿದ್ದೀರಿ, ಇಷ್ಟೆಲ್ಲ ಜನ ಇದ್ದೀರಿ. ಧನ್ಯವಾದ ನಮ್ಮ ಕಡೆಯಿಂದ, ನಮ್ಮ ಆರೋಗ್ಯ ಇಲಾಖೆ. ಇವಾಗ BHSNCಯ ಪುಸ್ತಕ ಬಿಡುಗಡೆ ಎಲ್ಲ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಗಣ್ಯರ ಮೂಲಕ ಈ ಒಂದು BHSNC ಪುಸ್ತಕ ಬಿಡುಗಡೆ ಮಾಡಲಾಗಿದೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಅದರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್, ವಿಶ್ವಾಸ ಮತ್ತು ಗ್ರಾಮ ಆರೋಗ್ಯ ನೈರ್ಮಲ್ಯ ಮತ್ತು ಪೌಷ್ಟಿಕ ಸಮಿತಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದ ವಿಶ್ವಾಸ ಮತ್ತು VHSNC ತರಬೇತಿ ಕಾರ್ಯಾಗಾರದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಶಿವಶಂಕರ್ ಅವರೇ ಮತ್ತು ವಿಷ್ಣುಕಾಂತ್ ಅವರೇ ಮತ್ತು ನಮ್ಮ ಗ್ರಾಮಕ್ಕೆ ಆಗಮಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಚನ್ವೀರ್ ನರ್ಸೆ ಅವರೇ, ಆರೋಗ್ಯ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಸತ್ಯಕ್ಕ ತಾಯಿಯವರೇ, ಸಿದ್ದರಾಮಪ್ಪ ಗುದ್ದಿಯವರೇ, ಎಲ್ಲ ಅನುಭವಿಗಳೇ, ಆಶಾ ಕಾರ್ಯಕರ್ತೆಯರೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣಾರ್ಥಿಗಳು. ಇಂದು ಬೇರೆ ಬೇರೆ ಕಾರ್ಯಕ್ರಮಗಳು ಬಹಳ ಇದ್ದವು. ಆದ್ರೂ ಕೂಡ ನಮ್ಮ ಆತ್ಮೀಯ ಭಕ್ತರಾಗಿರ್ತಕ್ಕಂಥ ಚನ್ವೀರ್ ಕರ್ಸೆಯವರು ನಿನ್ನೆ ದಿವಸ ಬಂದು ಒಂದು ಆಶಾ ಕಾರ್ಯಕರ್ತೆಯರ ಒಂದು ಆರೋಗ್ಯ ಕೇಂದ್ರದ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದಾಗ ನಮಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ಇವತ್ತು ಸಮಾಜದಲ್ಲಿ ಮಠ ಮಂದಿರಗಳು ಕೇವಲ ಧಾರ್ಮಿಕ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿರಲಾರದೆ, ಗ್ರಾಮದ ಒಂದು ಆರೋಗ್ಯಕ್ಕಷ್ಟೇ ಸೀಮಿತವಾಗಿರಲಾರದೆ, ಗ್ರಾಮದ ಆರೋಗ್ಯ, ಶಿಕ್ಷಣ, ದಾಸೋಹ ಎಲ್ಲ ಕ್ಷೇತ್ರದಲ್ಲಿ ಸೇವೆ ಮಾಡ್ತಕ್ಕಂಥ ಕಾರ್ಯ ಮಠ ಮಂದಿರಗಳದಾಗಬೇಕು. ಆ ದಿಶೆಯಲ್ಲಿ ಇವತ್ತು ಹಾರ್ಕೋಡು ಮಠದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದಾಗ ನಮಗೆ ಭಾಳ ಖುಷಿ ಆಯಿತು. ಅದರಲ್ಲಿ ವಿಶೇಷವಾಗಿ ಎಲ್ಲ ಆಶಾ ಕಾರ್ಯಕರ್ತೆಯರು ಬರ್ತಾ ಇದ್ದಾರೆ, ಎಲ್ಲ ಅನುಭವಿಗಳು ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳಿದ್ರು. ನಿಮ್ಮ ಸೇವೆ ಭಾಳ ದೊಡ್ಡದದ. ಯಾಕೆಂದ್ರೆ ಕೊರೋನಾ ಸಂದರ್ಭದಲ್ಲಿ ಬಹಳ ಜನ ಎಲ್ಲ ಬಾಗಿಲು ಮುಚ್ಕೊಂಡು ಕುಂತಾರೆ, ಭಾಳ ಜನ ಇದ್ದಾರೆ. ಆದರೆ ಬಾಗಿಲು ತೆರೆದು, ದೇಹದ ಹಂಗು ತೊರೆದು, ಜೀವದ ಹಂಗು ತೊರೆದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಿದಂಥ ಕೀರ್ತಿ ಯಾರಿಗಾದ್ರೂ ಸಲ್ತಾ ಇದ್ದರೆ ಅದು ಆಶಾ ಕಾರ್ಯಕರ್ತರು. ಎರಡನೇದಾಗಿ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ತಮ್ಮ ಜೀವದ ಹಂಗು ತೊರೆದು ಕಾರ್ಯವನ್ನು ಕೊರೋನಾ ಸಂದರ್ಭದಲ್ಲಿ ಅವರು ಒಂದು ಕಾರ್ಯವನ್ನು ಮಾಡಿದ್ದಾರೆ. ಎಷ್ಟೋ ಜನ ವೈದ್ಯರು ಇವತ್ತು ನಿಧನರಾಗಿದ್ದಾರೆ. ಅದನ್ನು ಕೂಡ ನಿಮ್ಮ ಸೇವೆ ಭಾಳ ದೊಡ್ಡದು. ಆ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ, ಗ್ರಾಮಗಳಿಗೆ ಹೋಗಿ, ಪ್ರತಿಯೊಂದು ಮನೆಗೆ ಹೋಗಿ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಭಾಳ ಖುಷಿಯಾಗಿರ್ತಕ್ಕಂಥ ಸಂಗತಿ. ಸರ್ ಹೇಳಿದ್ರು, ಆಹಾರ, ಆರೋಗ್ಯ ಮತ್ತು ನೈರ್ಮಲ್ಯ ಮತ್ತು ಪೌಷ್ಟಿಕಾಂಶ ಆರೋಗ್ಯದ ಬಗ್ಗೆ. ಆದರೆ ನಿಜವಾಗಿ ಮಾನವನ ದೇಹ ಚೆನ್ನಾಗಿದ್ರೆ, ಯಾಕೆಂದರೆ ಶರಣರು ಒಂದು ಮಾತು ಹೇಳ್ತಾರೆ, ಕೂಡಲ ಸಂಗಮ ದೇವರ ಒಲಿಸ ಬಂದ ಕಾಯ ಕೆಡಿಸಲಾಗದು. 12 ಶತಮಾನದಲ್ಲಿ ಬಸವಣ್ಣವ್ರು ಹೇಳ. ಧರ್ಮ ಸಾಧನೆ ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಅಂದರೆ ಆರೋಗ್ಯ ಚೆಂದ ಇರಬೇಕಂತ ಹೇಳ್ತಾರೆ. ಆರೋಗ್ಯ ಚೆಂದ ಇರಬೇಕಾದ್ರೆ 3 ಮಾತುಗಳು ನೆನ್ಪಿಡ್ಬೇಕು. ನಮ್ಮ ದೇಹ ಚೆನ್ನಾಗಿರ್ಬೇಕಾದ್ರೆ 3 ಮಾತುಗಳು ನೆನ್ಪಿಡ್ಬೇಕು. ಮೊದಲನೇದಾಗಿ ಆಹಾರ, ವಿಹಾರ, ವಿಚಾರ. ಈ 3 ಮಹತ್ವದ ಪಾತ್ರ ವಹಿಸ್ತವೆ ನಮ್ಮ ಆರೋಗ್ಯದ ಬಗ್ಗೆ. ಆಹಾರ, ವಿಹಾರ, ವಿಚಾರ. ನಾವು ಯಾವ ಆಹಾರವನ್ನು ಸ್ವೀಕಾರ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಮನಸ್ಸಾಗ್ತದೆ.
ಆಹಾರದಲ್ಲಿ 3 ಪ್ರಕಾರದ ಆಹಾರ: ಸಾತ್ವಿಕ, ರಾಜಸ, ತಾಮಸ. ಈಗೆಲ್ಲ ಅನುಭವಿಗಳು ವೈದ್ಯರು ಹೇಳ್ತಾ ಇದ್ದಾರೆ, ಎಣ್ಣೆ ದಿವಸ ತಿನ್ನಬೇಡ್ರಿ, ಕರಿದು ದಿವಸ ತಿನ್ನಬೇಡ್ರಿ, ಬೇಕರಿ ದಿವಸ ತಿನ್ನಬೇಡ್ರಿ ಅಂತೆಲ್ಲ ವೈದ್ಯರು ಹೇಳ್ತಾ ಇದ್ದಾರೆ. ಅಂದರೆ ಆಹಾರ ನಮ್ಮ ಶರೀರದ ಭಾಳ ಪ್ರಭಾವ ಬೀರುತ್ತೆ. ಅವ್ರು ಹೇಳಿದ್ರು ಚಿಕ್ಕ ಮಕ್ಕಳ ಸಲುವಾಗಿ ಮತ್ತು ಗರ್ಭಿಣಿಯರ ಸಲುವಾಗಿ, ವಯೋವೃದ್ಧರ ಸಲುವಾಗಿ ಅಂತ ಹೇಳಿದ್ರು. ಆದರೆ ಆರೋಗ್ಯ ಅನ್ನೋದು ಕೇವಲ ಚಿಕ್ಕ ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಆಹಾರ ಭಾಳ ಬರುತ್ತೆ. ಹಿಂದಿನ ಕಾಲದ ಚನ್ನಬಸವೇಶ್ವರಗಳು ನೀವೆಲ್ಲ ನೋಡಿದ್ರು. ಅವ್ರು 100 ವರ್ಷ ಇದ್ದರು, 80 ವರ್ಷ 90 ವರ್ಷದ ಎಲ್ಲ ವಯೋವೃದ್ಧರ ನಾವು ನೋಡ್ತೀವಿ. ಯಾಕೆ ಅವ್ರು ಚೆನ್ನಾಗಿರ್ತಾರೆ ಅಂದರೆ ಅವರ ಆಹಾರ ಪದ್ಧತಿ ಚೆನ್ನಾಗಿರ್ತದೆ. ಯಾರು ಸಾತ್ವಿಕ ಆಹಾರ ಸ್ವೀಕಾರ ಮಾಡ್ತಾ ಇರ್ತಾರೆ ಅವರಲ್ಲಿ ಸಾತ್ವಿಕ ವಿಚಾರಗಳಿರ್ತಾರೆ. ಸಾತ್ವಿಕ ಆಹಾರ ಅಂದರೆ ಏನು? ನೀವೆಲ್ಲ ನೋಡ್ತೀರಿ, ಎಲ್ಲ ಆಹಾರ ಅಂಶಗಳನ್ನು, ಪೌಷ್ಟಿಕಾಂಶಗಳನ್ನು ತೆಗೆದುಕೊಂಡ್ರೂ ಕೂಡ ಸಂಪೂರ್ಣ ಆಹಾರ ಅಂತ ಕರಿತಾ ಇರ್ತಾರೆ. ಸಸ್ಯಾಹಾರಿಗಳಿಗೆ ಹಾಲಿಗೆ ಸಂಪೂರ್ಣ ಆಹಾರ ಅಂತ ಕರಿತಾ ಇರ್ತಾರೆ. ಅದರಲ್ಲಿಯೂ ವಿಶೇಷವಾಗಿ ಹಸುವಿನ ಹಾಲು, ಆಕಳ ಹಾಲನ್ನು ಯಾರು ಕುಡಿತಾ ಇದ್ದಾರಲ್ಲ ಅವರು 100 ವರ್ಷಗಳವರೆಗೆ ಬದುಕ್ತಾರೆ ಅಂತ ತಿಳ್ಕೊಂಡು ಅಧ್ಯಯನ. ಸಂಸ್ಕೃತಕಾರರು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಕ್ಷೀರೇಣ ಆಯುಷ್ಯ ವರ್ಧನಂ. ಕ್ಷೀರೇಣ ಆಯುಷ್ಯ ವರ್ಧನಂ. ನಿಮ್ಮ ಆಯುಷ್ಯ ಮತ್ತು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಪ್ರತಿನಿತ್ಯ ಆಕಳ ಹಾಲು ಕುಡಿರಿ ಅಂತ ತಿಳ್ಕೊಂಡು 5000 ವರ್ಷಗಳ ಪೂರ್ವದಲ್ಲಿ ಪತಂಜಲಿ ಮಹರ್ಷಿಗಳಿಗೆ ಮಾತನ್ನು ಹೇಳಿದ್ದಾರೆ. ಆದ್ರೆ ಈಗ ಮನೆಯಾಗ ಹೋದ್ರೆ, ಊರಾಗ ಹಳ್ಳಿಯಾಗ ಹೋದ್ರೆ ಯಾರು ಮನೆಯಾಗ ಆಕಳು ಎಲ್ಲ ಡೈರಿ ಹಾಲೇ ಕುಡಿತಾರೆ. ಆದ್ರೆ ನಮ್ಮ ಭಾಗದ ನಮ್ಗೆ ಭಾಳ ಖುಷಿ ಆಗ್ತದೆ. ನಮ್ಮಪ್ಪ ಮದುವೆಯವ್ರ ಮೇಲೆ ಒಂದು 20 ಆಕಳು ಅವ್ರು, 20 ಆಕಳು ಪ್ರತಿನಿತ್ಯ ಆಕಳ ಹಾಲು ಕುಡಿತಾರೆ. ಇವತ್ತಿಗೆ ಬೀಡಿ ಸಿಗರೇಟ್ ಏನು ಸೇರಲ್ಲ. ಯಾರು ಒಳ್ಳೆಯ ಆಹಾರ ಸ್ವೀಕಾರ ಮಾಡ್ತಾ ಇರ್ತಾರೆ ಆಹಾರ ನಮ್ಮ ದೇಹ ಚೆನ್ನಾಗಿರ್ತದೆ. ಆಹಾರ ವಿಚಾರಕ್ಕೂ ಮತ್ತು ನಮ್ಮ ದೇಹಕ್ಕೂ ಭಾಳ ಸಂಬಂಧ ಅದ. ಭಾಳ ಜನರಿಗೆ BP ಬರ್ತದೆ, ಶುಗರ್ ಬರ್ತದೆ, ಹಾರ್ಟ್ ಬರ್ತದೆ. ಭಾಳ ಜನ ಅನುಭವಿಗಳು ಹೇಳ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಮೊಟ್ಟ ಮೊದಲನೇದಾಗಿ ಕೊಲೆಸ್ಟ್ರಾಲ್ ಹೆಚ್ಚಾದ್ರೆ ಹಾರ್ಟ್ ಅಟ್ಯಾಕ್ ಬರ್ತದೆ ಡಾಕ್ಟರ್ಸ್ ಹೇಳ್ತಾರೆ. ಆದ್ರೆ ಆಯುರ್ವೇದ ಶಾಸ್ತ್ರದವ್ರು ಹೇಳ್ತಾರೆ, ನಿಜವಾಗಿ ಹಾರ್ಟ್ ಅಟ್ಯಾಕ್ ಬರಬೇಕಾದ್ರೆ ಕೊಲೆಸ್ಟ್ರಾಲ್ಗಿಂತಲೂ ಕೂಡ ಭಾಳ ಹೆಚ್ಚಿಂದ ಯಾವುದಂದ್ರೆ ಯಾರಿಗೆ ಮಾನಸಿಕ ಶಾಂತಿ ಇಲ್ಲ, ಮಾನಸಿಕ ವ್ಯಥೆ ಅಲ್ಲ, ಯಾರಿಗೆ ಟೆನ್ಷನ್ ಭಾಳ ಅದ ಅವ್ರಿಗೆ ಭಾಳ ಜಲ್ದಿ ಹಾರ್ಟ್ ಅಟ್ಯಾಕ್ ಬರ್ತದೆ. ಅದಕ್ಕಾಗಿ ಹಾರ್ಟ್ ಅಟ್ಯಾಕ್ ನಮಗೆ ಆಗಬಾರ್ದಾಗಿತ್ತಂದ್ರೆ ನಮ್ಮ ವಿಚಾರ ಭಾಳ ಮುಖ್ಯ. ವಿಚಾರ ಚೆನ್ನಾಗಿರ್ಬೇಕಂದ್ರೆ ಕೇವಲ ಮಠ ಮಂದಿರಗಳಿಗೆ ಹೋಗಿ ಟೆಂಗ್ ಹೊಡೆದು ನಮಸ್ಕಾರ ಮಾಡಿದ್ರೆ ಅಷ್ಟೇ ಅಲ್ಲ, ಯಾರು ಯೋಗಾಸನ, ಆಸನ, ಮನಸ್ಸಿನ ಶಾಂತಿ, ಧ್ಯಾನವನ್ನು ಯಾರು ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಯಾವುದೇ ರೋಗ ರುಜಿನ ಬರುವುದಿಲ್ಲ. ನಮ್ಮಲ್ಲಿ ಬಹಳ ಜನ ಮಾನಸಿಕ ವ್ಯಥೆಯಿಂದ ಅಮಾವಾಸ್ಯೆ ದಿನ ಬರ್ತಾರೆ, ನಮ್ಮ ಮನಸ್ಸಿಗೆ ಶಾಂತಿ ಇಲ್ಲರಿ, ನಮ್ಮ ನಿದ್ರೆ ಬರ್ತಾ ಇಲ್ಲ. ನಾನು ನಡೆದಂಥ ಘಟನೆಯನ್ನು ಹೇಳ್ತೀನಿ. ಸುಮಾರು ಒಂದು 500 ಜನರು ನಮ್ಮಲ್ಲಿ ಬಂದಾಗ ಅವರೆಲ್ಲ ಏನಾದರೂ ಕೆಲವರು ರಾತ್ರಿ ನಿದ್ದೆ ಗುಳಿಗೆ ತೊಗೊಂಡಾಗ ನಿದ್ರೆ ಬರ್ತಿತ್ತು, ನಿದ್ರೆ ಗುಳಿಗೆ ತೆಗೆದುಕೊಂಡಾಗ ನಿದ್ರೆ ಬರ್ತಿತ್ತು. ಭಾಳ ಜನ ಅದೊಂದು ಚಟ ಹಾಕ್ಕೊಂಡಿರ್ತಾರೆ. ಅದು ಸುಮಾರು ಒಂದು 500 ಜನರಿಗೆ ನಾವೊಂದು ಮಹಾಮಂತ್ರವನ್ನು ಹೇಳಿ ಧ್ಯಾನವನ್ನು ಮಾಡಿಸಿ ನಿದ್ರೆಗಳಿಗೆ ಬಂದ್ ಮಾಡಿ ಅವ್ರು ಆರಾಮ ಹಾಲು ಕುಡಿದು ಬದುಕ್ತಾ ಇದ್ದಾರೆ. 500 ಜನರಿಗೆ ನಿದ್ರೆಗಳಿಗೆ ಬಂದ್ ಮಾಡಿ ಅಂದರೆ ಅಂಥ ಒಂದು ಶಕ್ತಿ ಧ್ಯಾನದಲ್ಲಿ. ವೈದ್ಯರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾರು ಯೋಗ ಧ್ಯಾನವನ್ನು ಮಾಡ್ತಾ ಇದ್ರು ನಾವು ಆರೋಗ್ಯದ ಮೇಲೆ ವಿಶೇಷವಾದಂಥ ಪರಿಣಾಮ ಬೀರ್ತದೆ. ಆಹಾರ, ವಿಹಾರ, ವಿಚಾರ ಭಾಳ ಮುಖ್ಯ. ಇವ್ರು ಹೇಳ್ತಾರೆ ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡಬೇಡ ಅಂತ ಡಾಕ್ಟರ್ ಸಾಹೇಬ್ ಹೇಳ್ತಾರೆ. ಯಾಕೆ ನಮ್ಗೆ ಆರಾಮಿಲ್ಲ ಅಂದ್ರೆ ನೀವೆಲ್ಲ ವಿಚಾರ ಭಾಳ ಮಾಡ್ತೀರಿ, ವಿಚಾರ ಬಿಡ್ರಿ ಅಂತ. ವಿಚಾರ ಬಿಡ ಅಂದ್ರೆ ಸುಮ್ಮನೆ ಹೋಗೋದಿಲ್ಲ. ಯಾರಲ್ಲಿ ಕೆಟ್ಟ ವಿಚಾರಗಳಿರ್ತಾ ಇದ್ದಾವಲ್ಲ, ತಾಮಸ್ಯ ವಿಚಾರಗಳು ಯಾರಲ್ಲಿ ಇರ್ತಾ ಇದ್ದಾವಲ್ಲ ಅವ್ರ ದೇಹ ಭಾಳ ಕುಂತ್ಕೋಬೋದು. ನಿಮ್ಮ ಮುಖದ ಮ್ಯಾಗ ಪ್ರಫುಲ್ಲಿತ ಚಿನ್ನ ಬರಬೇಕಾದ್ರೆ ಒಳ್ಳೆಯ ವಿಚಾರಗಳು ಬರಬೇಕು, ಸಜ್ಜನ ಸಹವಾಸ ಮಾಡಬೇಕು. ಆ ಶೈಲಿ ಆಶಾ ಕಾರ್ಯಕರ್ತರು ಭಾಳ ಒಳ್ಳೆಯ ರೀತಿಯಾಗಿ ನೀವು ಕಾರ್ಯವನ್ನು ಮಾಡ್ತಾ ಇದ್ದೀರಿ. ನಮ್ಮ ಭಾಗದಲ್ಲಿ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಷ್ಣುಕಾಂತ್ ಅವರು, ಶಿವಶಂಕರ್ ಅವರು, ನಮ್ಮ ಶನಿವೀರ್ ಕರ್ಸೆ ಅವರು, ಇವರು ಮುತ್ಯ ಹಾರ್ಕೊಂಡು ಮಠಕ್ಕೆ ಬರ್ತೀರಿ. ಶನಿವೀರ್ ಕರ್ಸೆ ಅವರು ಮುತ್ಯ ಭಾಳ, ಇವ್ರು ಏನೋ ಬಂದಿದ್ದಿಲ್ಲ ಅವಾಗ. ಅದಕ್ಕೆ ಹಾರ್ಕೊಂಡು ಶನಿವೀರ್ ಅಂತ ಹೆಸರಿಟ್ಟಾರ ಅವ್ರಿಗೆ ನೌಕರಿನ ಇಲ್ಲೇ ಸಿಕ್ಕದ. ಅವರ ಧರ್ಮ ಪತ್ನಿಯವರಾಗಿರ್ತಕ್ಕಂಥ ಸತ್ಯಕ್ಕ, ನಮ್ಮ ಗುರುನಾಥ್ ಗಡ್ಡೆಯವ್ರ ಮಗಳು, ಇಬ್ಬರು ಭಾಳ ಒಳ್ಳೆಯ ನಮಗೆ ಆತ್ಮೀಯರಾಗಿದ್ದಾರೆ. ಕೆಲವು ದಿನ ಒಂದು 8 ತಿಂಗಳಾಯ್ತು ಬಂದೀಗ, 4 ತಿಂಗಳಾಯ್ತು. 4 ತಿಂಗಳಾದ್ರೂ ಕೂಡ ಪ್ರತಿನಿತ್ಯ ಆಗಾಗ ಅವ್ರಿಗೆ ಯಾವಾಗ ಸಮಯ ಸಿಗ್ತದೆ ಅವಾಗ ಬಂದು ದರ್ಶನ ಮಾಡಿ ಪ್ರಸಾದ ತೆಗೆದುಕೊಂಡು ಹೋಗ್ತಾರೆ. ಅವ್ರಿಗೆ ಈ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆಯ ವೈದ್ಯಾಧಿಕಾರಿ ಕಾರ್ಯ ಮಾಡ್ತಾ ಇದ್ದಾರೆ. ಭಾಳ ಸುಂದರವಾದಂಥ ಅನುಭವದ ಮಾತುಗಳನ್ನು ಅವರು ಚಿಕ್ಕ ವಯಸ್ಸಿನವರು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ, ಆಶಾ ಕಾರ್ಯಕರ್ತರಿಗೂ ಕೂಡ ಒಳ್ಳೆಯದಾಗಲಿ. ಪ್ರತಿನಿತ್ಯ ಇಲ್ಲಂದ್ರೂ ಕೂಡ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಬೇಕಾದ್ರೆ 24 ತಾಸು ಒಂದು ದಿನದಲ್ಲಿ 24 ಗಂಟೆ, 24 ಗಂಟೆ ಬೇಡ, 12 ಗಂಟೆ ಬೇಡ, 6 ಗಂಟೆ ಬೇಡ. ಪ್ರತಿನಿತ್ಯ ನಿಮ್ಮದು ಯಾವ ದೇವರ ಮ್ಯಾಗ ನಂಬಿಕೆ ಅದ
ಇದೇ ದೇವರ ಹರ್ಕೊಂಡು ಮುತ್ತವ್ರ ಧ್ಯಾನ ಮಾಡಿರಿ, ಬಸವಣ್ಣವ್ರದ್ದು ಮಾಡಿರಿ, ಪಂಚಾಚಾರ್ಯ ಮಾಡಿರಿ, ಇವ್ರದ್ದೇ ಮಾಡಿರಿ ನಾನು ಹೇಳೋದಿಲ್ಲ. ನಿಮ್ಮ ಧರ್ಮ ಗುರುಗಳು ಯಾರಲ್ಲ, ನೀವು ಯಾರ ಮ್ಯಾಗ ನಂಬಿಕೆ ಇಡ್ತೀರಿ ಆ ದೇವರ ಧ್ಯಾನವನ್ನು 30 ನಿಮಿಷ ನೀವು ಪ್ರತಿನಿತ್ಯ ಧ್ಯಾನ ಮಾಡಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ರೆ 30 ತಾಸು ರಕ್ಷಣೆ ನಿಮ್ಗೆ ಆಗ್ತದೆ. ದೇವರ ಧ್ಯಾನ ಎಷ್ಟೋ ಜನ ಸಾವಿರಾರು ಜನರು ಇವತ್ತು ಗುಳಿಗೆ ಬಿಟ್ಟಾರೆ. BP ಶುಗರ್ ಆದಾಗ, ನಿಮಗೆ ಈಗ BP ಬಂದಾಗ ನಮ್ಮ ಶಿವಶರಣಪ್ಪ ವಾಲಿ ಅಂತ ಇದ್ದಾರದಾಗ ಅವರೊಂದು ಮಾತು ಹೇಳಿದ್ರು, ನಿಮಗೆ ಯಾರಿಗಾದ್ರೂ BP ಬಂದಿತ್ತಂದ್ರೆ 140 120 ಇರ್ಬೇಕಂತ ಹೇಳ್ತಾರೆ. 120 30 ಲಾಸ್ಟ್ 40 ತನಕ ನಡೀತದೆ ವಯಸ್ಸಾದವ್ರಿಗೆ. 40 45 60 ಆದ್ಮೇಲೆ ಗುಳಿಗೆ ಚಾಲೋದೆ ಅಂತಾರೆ. ನಿಮಗೆ 65 ಚಾಲು ಮಾಡಿ ಗುಳಿಗೆ ಅಂತ ಬರ್ಕೊಡ್ತಾರೆ. ಆದರೂ ಶಿವಶರಣಪ್ಪ ವಾಲಿಗಳೊಂದು ಮಾತು ಹೇಳಿದ್ರು, ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಾಗ ಅವರೊಂದು ಮಾತನ್ನು ಹೇಳಿದ್ದಾರೆ. ಏನಂದ್ರೆ ಯಾರಿಗೆ BP ಇರ್ತದೆ ಅದಕ್ಕೊಂದು ಮದ್ದದ, ಪ್ರತಿನಿತ್ಯ ನೀವು 15 ನಿಮಿಷ ಕಪಾಲಭಾತಿ ಮಾಡಿದ್ರೆ BP ಏರಿತ್ತಂದ್ರೆ ತೆಳಗೆ ಬರ್ತದ, ಮತ್ತು ಲೋ ಆಗಿತ್ತಂದ್ರೆ ಮ್ಯಾಗ ಬರ್ತದೆ. ಕಪಾಲಭಾತಿ ಪ್ರತಿನಿತ್ಯ 15 ನಿಮಿಷದಲ್ಲಿ 1000 ಕಪಾಲಭಾತಿ ಆಗ್ತವೆ. ನೀವೆಲ್ಲ ರಾಮದೇವ್ ಗುರುಜಿಯವ್ರು ನೋಡ್ರಿ, BP ಆದ್ರೆ ಪ್ರಾಕ್ಟೀಸ್ ಮಾಡಿ ನೋಡ್ರಿ. ಯಾರಿಗೆ BP ಬಂದದ್ದು ಅದು ಕಪಾಲಭಾತಿ ಮಾಡಿದ್ರೆ ಕೇವಲ 2 ತಿಂಗಳಲ್ಲಿ BP ಗುಳಿಗೆ ಬಂದ್ ಆಗ್ತದೆ. ಬಂದ್ ಮಾಡಬೇಕಾಗ್ತದೆ. BP ನಾರ್ಮಲ್ ಆದ್ರೆ ಬಂದ್ ಮಾಡಿರ್ತಾರೆ ಡಾಕ್ಟರ್. ಹಾಗಾಗಿ ಅಂಥ ಒಂದು ಶಕ್ತಿ ಕಪಾಲಭಾತಿ ಇಲ್ಲದ, ಅನುಲೋಮ ವಿಲೋಮ ಮಾಡಿರಿ, ಧ್ಯಾನ ಮಾಡಿರಿ, ಆ ರೀತಿ ಮಾಡಿದ್ರೆ ನಮ್ಮ, ಯಾಕಂದ್ರೆ ಆಹಾರದ ಬಗ್ಗೆ ಹೇಳ್ಯಾರು, ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಯೋಗ ಸಾಧನೆ ಭಾಳ ಮುಖ್ಯದ. ಆ ದಿಶೆಯಲ್ಲಿ ನೀವೆಲ್ಲ ಆ ದಿಶೆಯಲ್ಲಿ ತತ್ಪರರಾಗಿ ಮಾಡ್ತೀರಿ ಅಂತ ತಿಳ್ಕೊಂಡು ವಿಶ್ವಾಸದ. ಡಾಕ್ಟ್ರವರಿಗೆ ನಾನು ಕೇಳಿದ್ರು, ಮತ್ತೆ ಎಲ್ಲ ಡಾಕ್ಟರ್ ಕೆಲಸ ಮಾಡ್ತೀರಿ, ವಾಕಿಂಗ್ ಮಾಡ್ತಿರಲಿಲ್ಲ ಅಂತ ಕೇಳಿಲ್ಲ. ವಯಸ್ಸು ಎಷ್ಟು ಈಗ ಅವ್ರು 32, ನಮ್ದು 59, ಅರ್ಧ ಫರಕ್ ಅದ ಅವ್ರಿಗೆ. ನಾವು ಇಷ್ಟೆಲ್ಲ ನಾವು ಕಾರ್ಯಕರ್ತರಾಗಿ ಎಲ್ಲ ಕಡೆ ನಾವು ಓಡಾಡಿದ್ರು, ಮನೆಗೆ ಹೋಗಿ ಪೂಜಾ ಕಾರ್ಯಕ್ರಮ ಏನೇ ಮಾಡಿದ್ರು ಪ್ರತಿನಿತ್ಯ ತಪ್ಪಲಾರ್ದಾಗ 30 ನಿಮಿಷ ವಾಕಿಂಗ, 45 ನಿಮಿಷ ಯೋಗ ಮತ್ತು ಅರ್ಧ ತಾಸು ಧ್ಯಾನ ಮಾಡಲಾರ್ದೆ ಪ್ರತಿನಿತ್ಯ ನಾವು ಧ್ಯಾನ ಮಾಡ್ತೀವಿ. ನಾವು ಮಾಡ್ತೀವಿ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ಅದರಲ್ಲಂಥ ಒಂದು ಶಕ್ತಿ ಅದ. ಎಸಿಡಿಟಿ ಆಗ್ತದೆ ನೋಡಿ, ಎಸಿಡಿಟಿ ಅಂತ ಬರ್ತಾರೆ ಭಾಳ ಜನ. ಇವ್ರು ಹುಡುಗಿ ಕೊಡ್ತಾರೆ ಡಾಕ್ಟ್ರಲ್ಲಿ. ಎಸಿಡಿಟಿ ಹೋಗ್ಬೇಕಾದ್ರೆ ಸರಳವಾದಂಥ ಒಂದು ಮದ್ದದ. ಭಾಳ ಜನರಿಗೆ ಆಗ್ಯದ. 20 ವರ್ಷ 30 ವರ್ಷ ಹುಡುಗರು ಇರ್ತಾರೆ, ಎಸಿಡಿಟಿ ಇಲ್ಲರಿ ಅನ್ನೋದೇ ಕರ್ಕರ ಹುಳಿ ಹುಡುಗಿ ಬರ್ತಾರೆ. ಎಸಿಡಿಟಿ ಹೋಗ್ಬೇಕಾದ್ರೆ ಬೆಳಗ್ಗೆ ಎದ್ದು ಕೂಡಲೇ ಪ್ಯೂರ್ ಆಕಳ ಹಾಲಿದ ಆಕಳ ತುಪ್ಪ ಮುಂಜಾನೆ ಎದ್ದು ಕೂಡಲೇ ಊಟದಕ್ಕೆ ಮೊದಲು 1 ಚಮಚ ತಗೋರಿ. ಸಾಯಂಕಾಲ ಊಟದಕ್ಕಿಂತ ಪೂರ್ವದಲ್ಲಿ 1 ಚಮಚ ಸರಿಯಾಗಿ ಪ್ಯೂರ್ ಆಕಳ ತುಪ್ಪ ಇರಬೇಕು, ಖರೀದಿ ಮಾಡಿ ತುಪ್ಪ ಅಲ್ಲ. ಆಕಳ ತುಪ್ಪ ನೀವು 3 ತಿಂಗಳು ತಗೋರಿ, ನಿಮ್ಮ ಎಸಿಡಿಟಿ ಬಂದಾಗುತ್ತೆ. ಕ್ಲಿಯರ್ ಆಗ್ತದೆ. ಯಾವುದೇ ಗುಳಿಗೆ ಪ್ರಾಕ್ಟಿಕಲ್ ಮಾಡಿ ನೋಡಿ. ಅಂಥ ಒಂದು ಶಕ್ತಿ ಅದ ನಮ್ಮ ಆಹಾರ ಪದ್ಧತಿಯಲ್ಲಿ, ವಿಶೇಷವಾದಂಥ ಶಕ್ತಿ ಇದೆ. ಗ್ರಾಮೀಣ ಭಾಗದಲ್ಲೆಲ್ಲ ಅನುಕೂಲ ಅದ. ಆ ದಿಶೆಯಲ್ಲಿ ನೀವೆಲ್ಲ ರೈತರು ಯಾರಿದ್ರೆಲ್ಲ ಆಕಳುಗಳು ಸಾಕ್ರಿ, ಆಕಳ ಹಾಲು ಕುಡೀರಿ. ಎದ್ದು ಕೂಡಲೇ ಮೊದಲು ಬೆಡ್ ಟೀ ಅಂತ ಕೈದಾಗ ಟೀನೇ ಹಿಡಿತಾರೆ, ಮತ್ತು ಬೇರೆ ಶಕ್ತಿ ಬರ್ಬೋದು. ಟೀ ಕುಡೀರಿ, 1 ಟೈಮ್ ಕುಡೀರಿ. ಭಾಳ ಕಾಯಿಸಿದ್ರೆ 1 ಟೈಮ್ ಕುಡೀರಿ. ಎದ್ದು ಕೂಡಲೇ ಆಕಳ ಹಾಲು ಕುಡೀರಿ. ಸಾಯಂಕಾಲ ಮಲಗುವಂಥ ಸಂದರ್ಭದಲ್ಲಿ 1 ಗ್ಲಾಸ್ ಆಕಳ ಹಾಲು ಕೊಟ್ಟು ಮಲಗ್ರಿ. ಯಾವುದೇ ರೋಗ ಬರುವುದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಭಾಳ ಖುಷಿ ಆಯಿತು. ನೀವೆಲ್ಲರೂ ಒಮ್ಮನಸ್ಸು ಮಾಡ್ಕೊಂಡು ಭಾಳ ಖುಷಿಯಿಂದ ಇಲ್ಲಿ ಕಾರ್ಯಕ್ರಮ ಇಟ್ಟೇರಿ. ನೀವೇನು ಕಾರ್ಯಕ್ರಮ ಮಾಡಿರಲ್ಲ, ಆಶಾ ಕಾರ್ಯಕರ್ತರೆಲ್ಲ ಬಂದು ನೀವು ಕುಂತೀರಿ. ಇದು 1 ದಿನ 1 ವರ್ಷ 2 ವರ್ಷ ಅಲ್ಲ, ಜೀವನದ ಕೊನೆಯ ಉಸಿರಿನವರೆಗೂ ಹಾರ್ಕೊಂಡು ಮುತ್ತವರ ಆಶೀರ್ವಾದ ನಿಮಗೆ ಇರ್ತಾ ಇದ್ದೀನಿ. ವೈದ್ಯಾಧಿಕಾರಿಗಳೆಲ್ಲರಿಗೂ ಆಶೀರ್ವಾದ ಮಾಡಿ 2 ಮಾತುಗಳನ್ನು ಮುಗಿಸ್ತಾರೆ. ಜಯ ಮಂಗಲಂ ಶ್ರೀ ಚರಪಟ್ಟ ಘನ ಮಠ ನಿವಾಸ ಗುರುವರ ಜಯ ಮಂಗಲಂ ವರ ಕಿರೀಟ ಶಿರಕರ ತ್ರಿಶೂಲಧರ ಸುರನರ ನಮಿತ ಸುಚರಣ ಯೋಗ್ಮ ಗುರುವರ ಜಯ ಮಂಗಲಂ ಶ್ರೀ ಚರಪಟ್ಟ ಘನ ಮಠ ನಿವಾಸ ಗುರುವರ ಜಯ ಮಂಗಲಂ ವರದ ಹಸ್ತ ಸುರಚಿರ ತ್ರಿನೇತ್ರ ಭವ ಹರನ ಕರುಣವರ ಗಾಭರಣ ಗುರುವರ ಜಯ ಮಂಗಲಂ ಶ್ರೀ ಚರಪಟ್ಟ ಘನ ಮಠ ನಿವಾಸ ಗುರುವರ ಜಯ ಮಂಗಲಂ. ಭಾವ ಭಕ್ತಿಲೆ ಮಾಡೋ ಗುರು ಭಜನ, ಭಾವ ಭಕ್ತಿಲೆ ಮಾಡೋ ಗುರು ಭಜನ, ಗುರು ಚನ್ನ ಬಸವನ ನಿತ್ಯ ಮಾಡೋ ಧ್ಯಾನ, ಗುರು ಚನ್ನ ಬಸವನ ನಿತ್ಯ ಮಾಡೋ ಧ್ಯಾನ, ನಿತ್ಯ ಮಾಡೋ ಧ್ಯಾನ, ನಿತ್ಯ ಮಾಡೋ ಧ್ಯಾನ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ
ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.